ಉಡುಪಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಈ ಹಿಂದೆ ಕೂಡ ಆಗ್ತಿರುವಂಥದ್ದು, ಈಗ ಕೂಡ ಆಗ್ತಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಲಿಮಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಯ್ಗೆ ಅನ್ನುವ ಪ್ರದೇಶದಲ್ಲಿದ್ದೇವೆ. TV9 ಈ ಒಂದು ಸ್ಥಳದ ಒಂದು ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿತು ಮತ್ತು ಅಧಿಕಾರಿಗಳಿಗೂ ಕೂಡ ಈ ಒಂದು ಸಮಸ್ಯೆ ಬಗ್ಗೆ ತೋರಿಸುವಂಥ ಕೆಲಸವನ್ನು TV9 ಮಾಡಿತು. ಸುದ್ದಿ ಪ್ರಸಾರ ಬೆನ್ನಲ್ಲೇ ಈಗ ಸ್ಥಳಕ್ಕೆ ಕಾಪು ತಹಶೀಲ್ದಾರ್ ಆಗಿರುವಂಥ ಪ್ರತಿಭಾ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು. ನಿನ್ನೆ ಕಳೆದ 2 ದಿನಗಳ ಹಿಂದೆ ಇಲ್ಲಿ ಒಂದು ಮರದ ಹಲಗೆಯ ಮೂಲಕ ವೃದ್ಧ ದಂಪತಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಮತ್ತು ಆಸ್ಪತ್ರೆಗೆ ಹೋಗಬೇಕಾದ್ರೆ ಒಂದು ಹಲಗೆಯ ಮೂಲಕ ಒಂದು ಮರದಿಂದ ಮಾಡಿರುವಂಥ ಕಾಲು ಸಂಕದ ಮೂಲಕ ಅಲ್ಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ರು. ಆದರೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಿದ್ರು. ಯಾಕಂದರೆ ನಾವು ನೆರೆ ನೀರನ್ನು ನಾವು ಗಮನಿಸ್ಬೋದು. ನೆರೆ ನೀರು ಎಷ್ಟರ ಮಟ್ಟಿಗೆ ಇದೆ, ಯಾವಾಗಲೂ ಕೂಡ ಅಪಾಯದಲ್ಲಿಯೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರವನ್ನು ಮಾಡ್ತಿದ್ರು. ಈಗ ಸದ್ಯಕ್ಕೆ ಇಲ್ಲಿಯ ಪಲಿಮಾರು ಗ್ರಾಮ ಪಂಚಾಯತಿ ತಾತ್ಕಾಲಿಕವಾಗಿ ಒಂದು ಕಾಲು ಸಂಕವನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ನಾವು ಗಮನಿಸಬಹುದು. ಮರದ ಹಲಗೆಯನ್ನು ತೆರವುಗೊಳಿಸಿ ಈಗ ಸಿಮೆಂಟಿನಿಂದ ಮಾಡಿದಂಥ ಕಂಬಗಳನ್ನು ಅಳವಡಿಕೆ ಮಾಡಿ ಒಂದು ತಾತ್ಕಾಲಿಕವಾದಂಥ ಕಾಲು ಸಂಕವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಸ್ಥಳಕ್ಕೆ ತಹಶೀಲ್ದಾರ್ ಕೂಡ ಭೇಟಿ ಕೊಟ್ಟು ಈಗ ಸ್ಥಳೀಯರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಿರುವಂಥದ್ದು ಮತ್ತು ಯಾವ ರೀತಿಯ ಸಮಸ್ಯೆಗಳಾಗ್ತಿದೆ ಎಂಬುದರ ಬಗ್ಗೆ ಕೂಡ ಅಲ್ಲಿ ಅಂದರೆ ಈ ವೃದ್ಧ ದಂಪತಿಗಳಿಂದ ಮಾಹಿತಿ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಂದರೆ ಮುಂದಿನ 4 ತಿಂಗಳ ಒಳಗಡೆ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ತೇವೆ ಎಂಬ ಒಂದು ಭರವಸೆಯನ್ನು ಕೂಡ ವೃದ್ಧ ದಂಪತಿಗಳಿಗೆ ಕೊಟ್ಟಿದ್ದಾರೆ. ಸದ್ಯ ಇಲ್ಲೇ ಸ್ಥಳದಲ್ಲಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಸಾಕಷ್ಟು ವರ್ಷಗಳಿಂದ ಕೂಡ ಈ ಒಂದು ಸಮಸ್ಯೆ ಇತ್ತು. ಈಗ ತಾತ್ಕಾಲಿಕವಾಗಿ ಒಂದು ಗ್ರಾಮ ಪಂಚಾಯತಿಯವರು ಒಂದು ಕಾಲು ಸಂಕವನ್ನು ನಿರ್ಮಾಣ ಮಾಡಿರುವಂಥದ್ದು, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಯಾವಾಗ ಅಂತ? ನಾವೀಗ ಇಲ್ಲಿ ಕಾಪು ತಾಲೂಕಿನ ಪಲಿಮಾರು ಗ್ರಾಮ ಪಂಚಾಯತಿಯ ಒಂದು ಹೊಯ್ಗೆ ಅನ್ನೋ ಪ್ರದೇಶದಲ್ಲಿ ನಾವಿಲ್ಲಿ ಇದ್ದೇವೆ. ಇಲ್ಲಿ ನಾವು 5 ತಿಂಗಳ ಹಿಂದೆ ಬಂದು ನೋಡಿದಾಗ ಈಗ ತಾವು ಹೇಳಿದ ಹಾಗೆ ಒಂದು ತಾತ್ಕಾಲಿಕ ಒಂದು ಮರದ ಹಲಗೆಯನ್ನು ಮಾತ್ರ ನಿರ್ಮಿಸಿ ಅದರಲ್ಲಿ ವೃದ್ಧ ದಂಪತಿಗಳು ಓಡಾಡಬೇಕಾಗಿತ್ತು. ಈಗ ನಾವು ಅಧಿಕಾರಿಗಳು 5 ತಿಂಗಳ ಹಿಂದೆ ಭೇಟಿ ಕೊಟ್ಟಾಗ ಒಂದು ಜೀವ ಕೈಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿಯನ್ನು ನೋಡಿ ನಾವೆಲ್ಲರೂ ಕೂಡ ಮತ್ತೆ ಅವರಿಗೆ ಸಹಾಯ ಮಾಡಬೇಕಂತ ಹೇಳಿ ಪಂಚಾಯತಿಯವರಿಗೆ ಹೇಳಿ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಈಗ ಮಾಡಿಸಿದ್ದೇವೆ. ಆದರೆ ಇದು ಖಂಡಿತ ಒಂದು ಪರ್ಮನೆಂಟ್ ಪರಿಹಾರ ಖಂಡಿತ ಅಲ್ಲ. ಇದು ಕೂಡ ತುಂಬ ಪರ್ಮನೆಂಟ್ ಆಗಿರುವ ಸೊಲ್ಯೂಷನ್ ಆಗಿ ಕಾಣಿಸ್ತಾ ಇಲ್ಲ. ನಾವೀಗ PWD ಲೋಕೋಪಯೋಗಿ ಇಲಾಖೆ ಒಟ್ಟಿಗೆ ಸಂಪರ್ಕ ಮಾಡಿದ್ದೇವೆ. ಅವರೀಗ ಒಂದು ಪ್ರಪೋಸಲನ್ನು ಕಳಿಸಿ ಕಾಲುಸಂಕ ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಈ ವೃದ್ಧ ದಂಪತಿಗಳೇನಿದ್ದಾರೆ ಭೋಜಸಾಲಿಯನ್ ಮತ್ತು ವಸಂತಿ ಅಕ್ಕ, ಅವರ ಒಂದು ಕಷ್ಟವನ್ನು ನಾವು ಕೂಡ ನೋಡಿದ್ದೇವೆ. ಈಗ ನಾವು ತಾಲೂಕು ಆಡಳಿತದ ವತಿಯಿಂದ ಒಂದು ಇವರ ಒಂದು ಎಲ್ಲ ಕಷ್ಟಗಳನ್ನ ಮನನ ಮಾಡಿಕೊಂಡು ಒಂದು ಪ್ರಪೋಸಲನ್ನು PWD ಇಲಾಖೆಯವರಿಗೆ ಈಗಾಗಲೇ ಕಳಿಸಿದ್ದೇವೆ. ಕೆಲವೇ ತಿಂಗಳುಗಳಲ್ಲಿ ಈ ಮಳೆಗಾಲದ ಹೊತ್ತಿಗೆನೆ ನಾವು ಖಂಡಿತ ಒಂದು ಪರ್ಮನೆಂಟ್ ಕಾಲು ಸಂಕವನ್ನು ನಿರ್ಮಾಣ ಮಾಡಿಕೊಟ್ಟು ವೃದ್ಧ ದಂಪತಿಗಳಿಗೆ ನಾವು ಖಂಡಿತ ಒಂದು ಸೌಲಭ್ಯವನ್ನು ಮಾಡಿಕೊಡ್ತೇವೆ ಸರ್. ಅಂದರೆ ಸಾಕಷ್ಟು ವರ್ಷ, ಸುಮಾರು 10 ವರ್ಷಗಳಿಂದಲೇ ಈ ಸಮಸ್ಯೆ ಇತ್ತು. ಮತ್ತೊಬ್ಬರು ಅನಾರೋಗ್ಯದಿಂದ ಇರುವಂಥದ್ದು. ಅಂದರೆ ಇದು 10 ವರ್ಷ ಬೇಕಾಯ್ತಾ ಈ ಒಂದು ತಾತ್ಕಾಲಿಕ ಕಾಲು ಸಂಕ ಮಾಡಲಿಕ್ಕೆ ಅಥವಾ ಪರ್ಮನೆಂಟನ್ನು ಒಂದು ಇಲಾಖೆಗೆ ಕೊಡಲಿಕ್ಕೆ, ಒಂದು ಮನವಿಯನ್ನು ಕೊಡಲಿಕ್ಕೆ? ಖಂಡಿತ ತಾವು ಕೇಳ್ತಾ ಇರೋದು ಸತ್ಯ. ಒಂದು ಸಣ್ಣ ಕೆಲಸಕ್ಕೆ 10 ವರ್ಷ ಆಗೋದಾದ್ರೆ ಆಡಳಿತ ಹೇಗೆ ಅಂತ ತಮ್ಮ ಪ್ರಶ್ನೆ ಆಗಿದೆ. ಆದರೆ ನಿಜವಾಗಿ ಹೇಳಬೇಕಂದ್ರೆ ತಾಲೂಕು ಆಡಳಿತಕ್ಕೆ ಗಮನಕ್ಕೆ ಬಂದಿದ್ದೇನೆ 4-5 ತಿಂಗಳ ಹಿಂದೆನೆ. ಸೊ ಆ ನಿಟ್ಟಿನಲ್ಲಿ ನಾವು ಬಂದು ಅವರಿಗೊಂದು ಸಾಂತ್ವನ ಹೇಳಿ ಹೋಗಿದ್ವಿ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತ ಈ 10 ವರ್ಷದ ಅವರ ಬವಣೆಯನ್ನು ಕೊನೆಗಾಣಿಸಲಿಕ್ಕೆ ಇನ್ನು 2-3 ತಿಂಗಳಲ್ಲಿ ನಾವು ಖಂಡಿತ ಒಂದು ಕಾಲು ಸಂಕವನ್ನು ನಿರ್ಮಾಣ ಮಾಡಿಕೊಡ್ತೇವೆ. ಅಂದರೆ ಅವರ ಒಬ್ಬರು ಅನಾರೋಗ್ಯದಲ್ಲಿರುವಂಥದ್ದು, ಅಂದರೆ ವೀಲ್ ಚೇರ್ ಹೋಗಬೇಕಾದಂಥ ಒಂದು ಅಂದರೆ ಅನಿವಾರ್ಯ ಬರ್ಬೋದು. ಆ ಒಂದು ಸಂದರ್ಭದಕ್ಕೆ ಅದಕ್ಕೆ ಬೇಕಾದಂಥ ಕಾಲು ಸಂಕವನ್ನು ನಿರ್ಮಾಣ ಮಾಡಬೇಕೆಂಬುದು ಅವರ ಬೇಡಿಕೆ. ಅದಕ್ಕೆ ಪೂರಕವಾಗಿ ಏನಾದರೂ ಮಾಡ್ತೀರಾ ಅಂತ? ಖಂಡಿತ ಅವರ ಅನಾರೋಗ್ಯದ ಬಗ್ಗೆ ಖಂಡಿತ ಗಮನ ಇದೆ. ಇವರು ಭೋಜಸಾಲಿಯನ್ ಏನಿದ್ದಾರೆ ವೃದ್ಧರಾಗಿದ್ದಾರೆ, ಜೊತೆಗೆ ಅನಾರೋಗ್ಯ ಪೀಡಿತರು ಆಗಿದ್ದಾರೆ. ಜೊತೆಗೆ ತಾವು ಹೇಳಿದ ಹಾಗೆ ನಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ವೀಲ್ ಚೇರ್ನಲ್ಲೇ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಅದಕ್ಕೆ ತಕ್ಕದಾದಂತಹ ಒಂದು ಕಾಲು ಸಂಕವನ್ನು ಖಂಡಿತ ನಿರ್ಮಾಣ ಮಾಡಿಕೊಡ್ತೇವೆ. ಅವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ, ವೀಲ್ ಚೇರಲ್ಲಿ ಓಡಾಡಲಿಕ್ಕೆ ಆಗುವಂತಹ ಒಂದು ಕಾಲು ಸಂಕಕ್ಕೆ ಖಂಡಿತ ನಾವು ಪ್ರಪೋಸಲ್ನ ಕಳಿಸ್ತೇವೆ. ಇದಿಷ್ಟು ಕಾಪು ತಹಶೀಲ್ದಾರ್ ಅವರ ಮಾತಾಗಿರುವಂಥದ್ದು ನಾವು ಗಮನಿಸ್ಬೋದು. ಇಲ್ಲಿ ಚಿತ್ರಣವನ್ನು ಗಮನಿಸ್ಬೋದು. ಮರದ ಹಲಗೆ ಅದನ್ನು ತೆರವುಗೊಳಿಸಿ ಸದ್ಯ ತಾತ್ಕಾಲಿಕವಾಗಿ ಒಂದು ಕಾಲು ಸಂಕವನ್ನು ನಿರ್ಮಾಣ ಮಾಡಿರುವಂಥದ್ದು. ನೀರಿನ ಮಟ್ಟವನ್ನು ಕೂಡ ಗಮನಿಸ್ಬೋದು. ಯಾವಾಗಲೂ ಕೂಡ ಏನಾದರೂ ಆಯತಪ್ಪಿ ಏನಾದರೂ ನೀರಿಗೆ ಬಿದ್ದರೆ ದೊಡ್ಡ ಅನಾಹುತ ಆಗುತ್ತೆ. ಅದರ ಮುಂದೆ ಈಗ ಇಲಾಖೆ ಎಚ್ಚೆತ್ತುಕೊಂಡಿದೆ, ಸದ್ಯ ಮಟ್ಟಿಗೆ ತಾತ್ಕಾಲಿಕವಾಗಿ ಎಚ್ಚೆತ್ತುಕೊಂಡಿರುವಂಥದ್ದು. ಇನ್ನಾದರೂ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನನ್ನು ಕಂಡುಕೊಳ್ಬೇಕೆಂಬುದು ಕೂಡ ಇಲ್ಲಿಯ ವೃದ್ಧ ದಂಪತಿಗಳ ಒಂದು ಆಗ್ರಹ ಆಗಿರುವಂಥದ್ದು ಮತ್ತು ಇಲ್ಲಿಯ ಸ್ಥಳೀಯರ ಆಗ್ರಹ ಕೂಡ ಆಗಿರುವಂಥದ್ದು. ಒಟ್ಟಿನಲ್ಲಿ ಈ TV9 ಸುದ್ದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಇಲಾಖೆ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಸದ್ಯ ಈ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುವಂಥ ಭರವಸೆಯನ್ನು ಕೂಡ ತಹಶೀಲ್ದಾರ್ ಕೊಟ್ಟಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.